ಗುರುಮಠಕಲ್ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಡೆದ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ, ಜಿಲ್ಲಾ ಅಂಗವಿಕಲರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಯಾದಗಿರಿ ಹಾಗೂ ತಾಲೂಕು ಆಡಳಿತ ಗುರುಮಠಕಲ್ ಎಪಿಡಿ ಇವರಗಳ ಸಂಸ್ಥೆಯ ಸಂಯುಕ್ತಾಶ್ರದಲ್ಲಿ ಗುರುಮಠಕಲ್ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಡೆದ ವಿಕಲಚೇತನರು ಬಳಸುವ ಸಾಧನ ಸಲಕರಣೆಗಳ ಕಾರ್ಯಕ್ರಮಕ್ಕೆ ಶಾಸಕ ಶರಣು ಗೌಡ ಕಂದಕೂರ ಅವರು ಉದ್ಘಾಟನೆ ಮಾಡಿ 88 ಜನ ವಿಕಲಚೇತನರಿಗೆ ಅವಶ್ಯ ಸಾಧನ ಸಲಕರಣೆಗಳನ್ನು ವಿತರಿಸಿದ್ದರು ಹಾಗೂ ಪುಟಪಾಕ್ ಪಂಚಾಯತ ದಂತಪುರ್ ಗ್ರಾಮದ ಬಸವೇಶ್ವರ ವಿಕಲಚೇತನ ಸ್ವಸಹಾಯ ಸಂಘಕ್ಕೆ 1,50,000 ಸಾಲ ಸೌಲಭ್ಯ ಚೆಕ್ ವಿತರಿಸಲಾಯಿತು. ಎಪಿಡಿ ಸಂಸ್ಥೆಯು ವಿಕಲಚೇತನ ಪರ ಕಾಳಜಿ ವಹಿಸಿ ವಿಕಲಚೇತನರಿಗೆ ಆತ್ಮವಿಶ್ವಾಸ ತುಂಬುವ ಕೆಲಸ ಮಾಡುತ್ತಿದೆ. ಕಳೆದ ತಿಂಗಳ 100ಕ್ಕೂ ಅಧಿಕ ವಿಕಲಚೇತನರಿಗೆ ಗುರುತಿನ ಚೀಟಿ ನೀಡಿದ್ದಾರೆ. ಎಪಿಡಿ ಸಂಸ್ಥೆ ತಮ್ಮ ಕೆಲಸ ಮೂಲಕ ಅಂಗವಿಕಲರಿಗೆ ಸೌಲಭ್ಯ ಒದಗಿಸುವ ಕಾರ್ಯ ಮಾಡುತ್ತಿದ್ದಾರೆ. ಇವರ ಕಾರ್ಯ ಶ್ಲಾಘನೀಯ ಎಂದು ಶಾಸಕ ಶರಣು ಗೌಡ ಕಂದಕೂರ ಹೇಳಿದರು. ಸಂಯೋಜಕರು ಶರಣಬಸಪ್ಪ, ವಿರೂಪಾಕ್ಷ ಪಾಟೀಲ್, ಮುಖ್ಯಾಧಿಕಾರಿ ಭಾರತಿ, ರಮೇಶ್, ವೈದ್ಯಾಧಿಕಾರಿ ಮಹೇಶ್ ಸಜ್ಜನ, ನಾಗಪ್ಪ, ಶರಣು ಅವಂಟಿ, ಪ್ರಕಾಶ ನಿರಟಿ, ರಘುನಾಥ್ ರೆಡ್ಡಿ ಸೇರಿದಂತೆ ಇತರರು ಇದ್ದರು. ನಿಮಗೆ ಮತ್ತು ನಿಮ್ಮ ಸಂಸ್ಥೆಗೆ ವಿಕಲಚೇತನರ ಎಲ್ಲ ಕುಟುಂಬದ ಆಶೀರ್ವಾದ, ಆ ಭಗವಂತನ ಕೃಪೆ ಸದಾ ನಿಮ್ಮ ಸಂಸ್ಥೆ ಮೇಲೆ, ವಿಶೇಷವಾಗಿ ನಿಮ್ಮ ಮೇಲೆ ಎಲ್ಲಿ ಎಂದು ಭಗವಂತನಲ್ಲಿ ಮಾಡಬೇಕು, ಸಹಾಯ ಮಾಡಬೇಕೆಂಬ ಇಚ್ಛೆ ಬಹಳ ಕಡಿಮೆ ಇಂಥ ಒಂದು ಅಂತ ಒಂದು ಸಂದರ್ಭದಲ್ಲಿ ನಾವು ಪ್ರತಿ 2 ತಿಂಗಳಿಗೊಮ್ಮೆ 1 ತಿಂಗಳಿಗೊಮ್ಮೆ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಬಡವರಿಗೆ, ಯಾಕಂದ್ರೆ ಒಂದೊಂದು ಸಲಕರಣೆ 5,000 ಇದೆ, 10,000 ಇದೆ, 20,000 ಇದೆ, ಜಾಸ್ತಿನೇ ಇದೆ. ಇಂಥ ಸಲಕರಣೆಗಳನ್ನ ತರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ನಮ್ಗಿಲ್ಲ. ನಮ್ಮ ಕೇವಲ ಗುರುಮಠಕಲ್ ತಾಲೂಕಿನಲ್ಲಿ ಇವತ್ತು 188 ಜನ ನಮ್ಮ ಕ್ಷೇತ್ರದ ತಾಯಂದಿರು, ಯಜಮಾನರನ್ನ, ಯುವಕರನ್ನ, ಮಕ್ಕಳನ್ನ ಕೂರಿಸಿ ಕೊಡ್ತಕ್ಕಂಥ ಕೆಲಸ ಇದು ಶ್ಲಾಘನೆ ಇದೆ. ಇದು ಒಂದು ಪುಣ್ಯ ಕೆಲಸ ಅಂತ ತಿಳ್ಕೊಂಡು ನಾನು ಹೇಳ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಇವತ್ತು ನಡೆದಿರ್ತಕ್ಕಂಥ ವಿಕಲಚೇತನರು ಏನಿದ್ದೀರಿ, ನಿಮ್ಮ ಒಂದು ನಮಗಾವನ್ನ ಕೊಡ್ತಿರಲ್ಲ, ಅದಕ್ಕೆ ನಮ್ಮೆಲ್ಲ ಪುಣ್ಯನೂ ಬರುವಂತ ನಿಮಗೆ ಕೂಡ 50 ರೂಪಾಯಿ ಚೆಕ್ ನ ಶಾಸಕರು ವಿತರಣೆ ಮಾಡಬೇಕಂತೇಳಿ ತಮ್ಮಲ್ಲಿ ಕೆಲಸ ಮಾಡಬಹುದು. ಸಂಘದ ಸದಸ್ಯರು ವೇದಿಕೆ ಮೂಲಕ ಈ ಚೆಕ್ ನ